ಗೈಸ್ ಅಲ್ಲ ಮದು ಗಾಯ್ಸು. ನಾವು ನಮ್ಮ ಹಳ್ಳಿಗೆ ಬಂದಿದ್ದೀವಿ ಬೆಲ್ಗೂರ್ ಹತ್ರ ತಂಡ್ಗ ಅಂತ ಹೇಳ್ಬಿಟ್ಟು. ನಮ್ಮ ಅಜ್ಜಿ ನೋಡಕ್ಕೆ, ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಇಲ್ಲಿ ಬಂದು ಮಾವಿನ ಹಣ್ಣು ತಿಂತಾ ಇದೀವಿ. ನಮ್ಮ ಅಕ್ಕ ಅಂತೂ ರಾಕ್ಷಸಿನ ತಿಂತಾ ಇದ್ದಾಳೆ. ನಮ್ಮ ಅಕ್ಕನ ಮಗಳು ನೋಡಿ, ಇವಳು ಇನ್ನೂ ರಾಕ್ಷಸಿ ಅರ್ಧ ಮುಗಿಸಿದಾಳೆ. ಇನ್ನು ನಾನು ನಮ್ಮ ಅಜ್ಜಿ ಅವ್ರನ್ನೆಲ್ಲ ತೋರ್ಸೆ. ಎರಡೇ ರೂಮ್ ಮಾಡಿದ್ರು ಅಜ್ಜಿ. ಒಂದು ಟ್ರೂ ಲವ್ ಸ್ಟೋರಿ ತೋರಿಸ್ತೀನಿ ನೋಡಿ. ಇದು ಹುಡುಗಿ ಇವ್ರು ಮದುವೆ ಆಗಿದಾರಲ್ಲ, ಅವ್ರ ಹುಡುಗಿ ಬ್ಲಡ್ ತೆಗೆದು ನಮ್ಮ ಅಣ್ಣಂದು ಇದು ಮಾಡಿಸಿರೋದಂತೆ. ಎಂತ ಡೀಪ್ ಲವ್. ನಾವು ವಾಪಸ್ ಹೋಗ್ತಾ ಇದ್ದೀವಿ. ಈ ಊರು ಸಾಕಾಯ್ತು. ನಮ್ಮ ಅಜ್ಜಿ ನೋಡಿದ್ವಿ, ಹಂಗಾಗಿ ಸಾಕಾಯ್ತು. ನಮ್ಮೂರಲ್ಲಿ ಬಸ್ ಇಲ್ಲ, ಸೊ ಯಾವುದೋ ನಟರಾಜ ಸರ್ವಿಸ್ ಮಾಡ್ತಾ ಇದ್ದೀವಿ. ಇನ್ನು 1.5 ಕಿಲೋಮೀಟರ್ ಹೋದ್ರೆ ಬಸ್ ಸ್ಟ್ಯಾಂಡ್ ಬರುತ್ತಂತೆ, ಅಲ್ಲಿಗೆ ಹೋಗ್ಬೇಕು. ಈಗ ನಮ್ಮ ಅತ್ತೆಗೆ ಸಿಟ್ಟು ಬಂದಿದೆ, ಕರ್ಕೊಂಡ್ಬಂದು ಊಟನೂ ಕೊಡ್ದಲ್ಲೇ ವಾಪಸ್ ಕರ್ಕೊಂಡು ಹೋಗ್ತಿದೀವಿ ಅಂತ. ಬೇಜಾರಾಗ್ತಿದೆ ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ. ನಮ್ಮಮ್ಮ ಎಂತ ಹೆಸರು ಗಿಡ ಏನೋ ಕೊಡ್ತೀವಿ ತಿನ್ನಕ್ಕೆ ಅಂತ ಹೋಗಿದ್ದಾರೆ. ಯಾರ್ದು ಹೊಲ ಗೊತ್ತಿಲ್ಲ, ಸುಮ್ಮನೆ ಹೋಗಿ ಕುಯ್ತಾ ಇದ್ದಾರೆ. ಕಳ್ರು ನೋಡಿ, ಕಳ್ರು ರೋಡಲ್ಲೇನೋ ಸಿಕ್ತಿದ್ದು. ಇದು ಮೋಸ್ಟ್ಲಿ ಮಡಗ್ಲಕಾಯಿ ಅಂತ ಇಲ್ಲಿ ತಜ್ಞರ ಅಭಿಪ್ರಾಯ ಬರ್ತಾ ಇದೆ. ಸೊ ಅದಕ್ಕೆ ಎಲ್ಲ ಕುಯ್ತಾ ಇದ್ದಾರೆ. ಅದ್ರಂಗೆ ಇದೆ, ಬಟ್ ಮುಳ್ಳಿದೆಯಪ್ಪ ಇದೇನೋ. ಏನ್ರೋ ವಿಷ ತಿನ್ಸಿ ಬಿಟ್ಟಿರ ನಮ್ಮನ್ನ. ಸೊ ಇವಾಗ ತಜ್ಞರ ಅಭಿಪ್ರಾಯ ಸುಳ್ಳಾಗಿರೋದ್ರಿಂದ ಎಲ್ಲ ಹೊಸ ಬಿಸಾಡ್ತಾ ಇದೀವಿ. ನಮ್ಮ ಅತ್ತೆ ನೋಡಿ, ಮಡಗ್ಲಕಾಯಿ ಅಂತ ಅಂದಿದೆ ಎಲ್ಲ ಬ್ಯಾಗಿಗೆ ತುಂಬಿಸ್ಕೊಳ್ತಾ ಇದೆ. ದಾಳಿಂಬೆ ಗಿಡಗಳು ನೋಡಿ, ಹಿಂಗೆ ದಾಳಿಂಬೆ ತೋಟ ಇದು. ಇನ್ನು ಇದು ಸಣ್ಣ ಸಣ್ಣ ಕಾಯಿ. ಇನ್ನು 1 ತಿಂಗಳು 2 ತಿಂಗಳು ಹೋದ್ರೆ ಸೈಜ್ ಬರುತ್ತೆ, ಆಮೇಲೆ ಕಟಾವ್ ಮಾಡೋದು. ಮಡಗ್ಲಕಾಯಿಗೂ ಕೌಟೆಕಾಯಿಗೂ ವ್ಯತ್ಯಾಸ ಗೊತ್ತಿಲ್ದಿರೋ ನಮ್ಮ ತಜ್ಞರು ಇವಾಗ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ನಾವು ಕೌಟೆಕಾಯಿ ತಿನ್ನೋ ತರ ಮಾಡ್ಬಿಟ್ಟಿದ್ದಾರೆ. ಏನ್ ಊಟನೇ ನೋಡಿಲ್ಲ ಅನ್ನೋತಾರೆ ತಿಂತಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬಂದು ತಲುಪೋತ್ತಿಗೆ 6 o'clock ಟೈಮ್ ಹಂಗೆ ಹೋಗ್ಬಿಟ್ಟಿತ್ತು.